ಏನು ಪ್ರಶ್ನೆ ಬಂತೀಗ? ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಹಾಗಿದ್ರೆ ಇವರಿಗೆ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ಅಧಿಕಾರ ಇಲ್ಲ ಅಂತ ಯಾಕೆ ಹೇಳ್ತೀರಿ ಹಾಗಿದ್ರೆ ಅಂತ ಪ್ರಶ್ನೆ ಬಂತು. ಆದರೆ ಸ್ವಾರಸ್ಯ ಇದೆ, ಸ್ತ್ರೀಯರಿಗೆ ಎಲ್ರಿಗೂ ಇಲ್ಲ ಅಂತ ಹೇಳಲಿಲ್ಲ. ಸ್ತ್ರೀಯರಿಗೆ ಎಲ್ರಿಗೂ ಇಲ್ಲ ಅಲ್ಲ, ಕೆಲವರಿಗಿದೆ ಕೆಲವರಿಗಿಲ್ಲ. ಆದರೆ ಶೂದ್ರರಿಗೆ ಯಾರಿಗೂ ಇಲ್ಲ, ಇದು ವಿಶೇಷ. ಸ್ತ್ರೀ ಬ್ರಹ್ಮಬಂಧುಗಳಿಗೂ ಇಲ್ಲ, ಇವರಿಗೆ ಮಾತ್ರ ಕೆಲವರಿಗಿದೆ ಕೆಲವರಿಗಿಲ್ಲ. ಉತ್ತಮ ಸ್ತ್ರೀಯರಿಗಿದೆ. ಉತ್ತಮ ಸ್ತ್ರೀಯರು ಅಂತ ಹೇಳಿದರೆ ವೇದದಲ್ಲಿ ಹೇಳ್ತಿರಕ್ಕಂಥ ನಿಯಮಗಳನ್ನು ಯಾರು ಪಾಲನೆ ಮಾಡೋಕ್ಕೆ ಸಾಧ್ಯ ಇದೆ, ಆಸಕ್ತಿ ಇದೆ, ಅವ್ರು ಓದಬಹುದು. ಕಂಪಲ್ಸರಿ ಇಲ್ಲ, ಸ್ತ್ರೀಯರಿಗೆ ಕಂಪಲ್ಸರಿ ಅಲ್ಲ. ಉತ್ತಮರಾಗಿದ್ದರೆ ಓದ್ಬೋದು. ನಮ್ಮಲ್ಲಿ ತಪ್ಪು ಕಲ್ಪನೆ ಏನು ಬಂತು, ಉಳಿದವ್ರ ತಪ್ಪು ಕಲ್ಪನೆ ಇದೆ. ಆದರೆ ಆಚಾರ್ಯ ಸ್ಪಷ್ಟ ಹೇಳ್ತಾರೆ, ಸ್ತ್ರೀಯರಿಗೂ ವೇದಾಧಿಕಾರ ಇದೆ, ಆದರೆ ಎಲ್ಲರಿಗೂ ಅಲ್ಲ. ಉತ್ತಮ ಸ್ತ್ರೀಯರಿಗಿದೆ. ಉತ್ತಮ ಸ್ತ್ರೀಯರು ಇಷ್ಟಪಟ್ಟರೆ ಓದಬಹುದು. ಅಲ್ಲಿ ಎಲಿಜಿಬಿಲಿಟಿ ಎಲ್ಲ ಫಾಲೋ ಮಾಡಿದರೆ ಓಕೆ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಉಪನಯನ ಇಲ್ವಲ್ಲ ಅಂತ ಪ್ರಶ್ನೆ ಹಾಕ್ಕೊಡು. ಇಲ್ಲೇ ಬರುತ್ತೆ, ಎಲ್ಲ ಹೇಳ್ತಾರೆ, ಈಗಲೇ ಹೇಳ್ತಾರೆ. ಯಾತಕ್ಕೆ ಶೂದ್ರರಿಗೆ ಮಾತ್ರ ಇಲ್ಲ ಎಂಬುದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಈಗ ಸುಗಸ್ಯ ಮುಂದೆ ಸಂಸ್ಕಾರ ಪರಾಮರ್ಶ ತದಭಾವ ಅಭಿಲಾಪಾಚ್ಚಾವೋ. ಒಂದು ಸಂಸ್ಕಾರ ಬೇಕು. 3 ಜನಕ್ಕೆ ಸಂಸ್ಕಾರ ಇದೆ, ಬ್ರಾಹ್ಮಣ ಕ್ಷತ್ರಿಯ ಉಪನಯನ ಸಂಸ್ಕಾರ ಇದೆ, ಅದಕ್ಕೆ ಅವ್ರು ಓದ್ಬೋದು. ಸೊ ಉಪನಯನ ಸಂಸ್ಕಾರ ಇಲ್ಲ, ಆದ್ದರಿಂದ ಓದಕ್ಕೆ ಬರೋದಿಲ್ಲ ಅಂತ ಕಾರಣ ಕೊಟ್ಟು ಸಂಸ್ಕಾರ ಪರಾಮರ್ಶಾತ್ ತದಭಾವ ಅಭಿಲಾಪಾಚ್ಯ. ಸಂಸ್ಕಾರ ಬೇಕು ಅಂತ ಹೇಳಿದ್ದಾರೆ, ಅವನಿಗಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅವ್ರಿಗೇನಿಲ್ಲ, ವೇದಾಧಿಕಾರ ಇಲ್ಲ. ಅದು ವೇದಾಧಿಕಾರ ಇಲ್ಲ ಅಂದ್ರೆ ಜ್ಞಾನಾಧಿಕಾರ ಇಲ್ಲ ಅಂತ ಹೇಳಲಿಲ್ಲ, ಮೋಕ್ಷ ಇಲ್ಲ ಅಂತ ಹೇಳಲಿಲ್ಲ. ಇವರನ್ನು ಸೇರಿಸ್ಕೊಂಡ್ಬಿಟ್ರು ಬರ್ತಾ ಬರ್ತಾ. ಗೊತ್ತಾಯ್ತಾ? ಕೊನೆಗೆ ಎಲ್ಲೆಲ್ಲೋ ಹೇಳ್ಬಿಡ್ತಾರೆ, ಕೊನೆಗೆ ತಪ್ಪಾಗ್ಬಿಡುತ್ತೆ. ಹುಡುಗರಿಗೆ ಮೋಕ್ಷ ಒಂದು ಯಾರು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಬ್ರಾಹ್ಮಣರು ಬಿಟ್ಟು ಬೇರೆಯವರಿಗೆ ಮೋಕ್ಷ ಇಲ್ಲ ಅಂತ. ಮೊದಲೇ ಬ್ರಾಹ್ಮಣರ ಕಂಡ್ರೆ ಆಗೋದಿಲ್ಲ, ಈಗಲೇ ಮೋಕ್ಷ ಹೋಗಿ ಕಳಿಸ್ಬಿಡ್ತಾರೆ, ಅರ್ಜೆಂಟ್ ಹೋಗಿಬಿಡಿ ಅಂತೇಳಿ. ಹಾಗೆಲ್ಲ ಹೇಳಬಾರ್ದು. ಬ್ರಾಹ್ಮಣರಿಗೆ ಮೋಕ್ಷ ಇಲ್ಲ, ಹುಡುಗರಿಗೆ ಯಾರು ಹೇಳಿದ್ರು ಇವರಿಗೆಲ್ಲ? ಈ ತಪ್ಪು ಕಲ್ಪನೆಗಳಿಂದಾಗಿ ಶಾಸ್ತ್ರದ ಬಗ್ಗೆ ಸಿಟ್ಟು ಬಂದ್ಬಿಡೋದು. ಶಾಸ್ತ್ರ ಹೇಳಿ ಆಚಾರ ಶಾಸ್ತ್ರ ಅಷ್ಟು ವಿಶಾಲ ದೃಷ್ಟಿ ಯಾವುದಕ್ಕೂ ಬರೋಕ್ಕೆ ಸಾಧ್ಯ ಇಲ್ಲ. ಎಲ್ಲಕ್ಕೂ ಒಳ್ಳೆಯದಕ್ಕೆ ಎಂದೂ ಮೋಸ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ನಿಮ್ಗೆ ಒಳ್ಳೆತನ ಇತ್ತು ಅಂದರೆ ಮುಕ್ತಿ 100% ಅಶ್ಯೂರ್ಡ್. ಆದರೆ ಯಾರು ಬೇಕಾದ್ರೂ ಸುಖವಾಗಿರೋದು, ಯಾವ ಜಾತಿ ಗೀತಿ ಎಲ್ಲದನ್ನು ಮೀರಿ ಹೋಗಿಬಿಡ್ತಾನೆ. ಅದೆಲ್ಲ ಬಿಟ್ಟು ಬರೀ ಇದನ್ನ ಹೇಳಕ್ಕೆ ಒತ್ಕೊಟ್ಟಿದ್ದಕ್ಕೆ ಇವೆಲ್ಲ ಗಲಾಟೆ ಕಾರಣ ಆಯ್ತಾ ಹೊರತು ಇದಕ್ಕಲ್ಲ. ಸರಿಯಾದ ಸಿದ್ಧಾಂತ ಪ್ರಸವ ಒಬ್ಬರು ಗಲಾಟೆ ಮಾಡೋದು ಚಾನ್ಸೇ ಇಲ್ಲ. ನಾಗ್ನಿರ್ನಯಜ್ಞ 8 ವರ್ಷಂ ಬ್ರಾಹ್ಮಣ ಉಪನಯೀತ. ಬ್ರಾಹ್ಮಣರಿಗೆ ಉಪನಯನ ಮಾಡಬೇಕು ಅಂತ ಹೇಳಿಲ್ಲ, 8 ವರ್ಷಕ್ಕೆ ಮಾಡಬೇಕು ಅಂತ ಹೇಳಿದರು. ತಮ್ಮ ಅಧ್ಯಾಪಯೀತ, ಬರೀ ಉಪನಯನ ಕೊಡಿಸಿಬಿಡಬಾರ್ದು, ಅಧ್ಯಯನ ಮಾಡಿಸ್ಬೇಕು. ಇತಿ ಅಧ್ಯಯನಾರ್ಥಂ ಸಂಸ್ಕಾರ ಪರಾಮರ್ಶ. ಬರೀ ಅಧ್ಯಯನ ಮಾಡಿದ್ರೆ ಆಗ್ತೇವೆ ಅಂತ ಇವ್ರ ವಾದ ಅಲ್ಲ. ಏನಾಗಬೇಕು? ಬ್ರಾಹ್ಮಣರ ಉಪನಯನ ಆದಮೇಲೆ ಓದಬೇಕು. ಬರೀ ಬ್ರಾಹ್ಮಣರಿಗೆ ಅಧಿಕಾರ ಕೊಡಲಿಲ್ಲ, ಉಪನೀತ ಬ್ರಾಹ್ಮಣನಿಗೆ ಮಾತ್ರ, ಅದು ಬೇರೆ ಬ್ರಾಹ್ಮಣನಿಗಿಲ್ಲ. ಇತಿ ಅಧ್ಯಯನಾರ್ಥಂ ಸಂಸ್ಕಾರ ಪರಾಮರ್ಶ. ನಾಗ್ನಿರ್ನಯಜ್ಞೋ ನ ಕ್ರಿಯಾ ನ ಸಂಸ್ಕಾರೋ ನ ವ್ರತಾನಿ ಶೂದ್ರಸ್ಯ. ಶೂದ್ರಿಗೆ ಅಗ್ನಿ ಇಲ್ಲ, ಯಜ್ಞ ಇಲ್ಲ, ಕ್ರಿಯೆ ಇಲ್ಲ, ಸಂಸ್ಕಾರ ಇಲ್ಲ, ವ್ರತಗಳಿಲ್ಲ, ಜ್ಞಾನ ಇಲ್ಲ, ಮೋಕ್ಷ ಸೇರಿಸ್ಕೊಂಡ್ಬಿಡಬಾರ್ದು. ಜ್ಞಾನ ಇಲ್ಲ, ಮೋಕ್ಷ ಇವೆಲ್ಲ ಇಲ್ಲ, ಅಷ್ಟವರ್ತಿ ಏನಿಲ್ಲ. ಮೋಕ್ಷ ಇದೆ, ಜ್ಞಾನ ಇದೆ, ಅದನ್ನು ಒತ್ತು ಕೊಡಬೇಕು ಯಾವಾಗ. ಯಾಕೆಂದರೆ ಅದು ಇಂಪಾರ್ಟೆಂಟ್, ಅದು ಮುಖ್ಯವಾಗಿರೋದು ಅದು. ಇತಿ ಪೈಂಗಿಶ್ರುತೌ ಸಂಸ್ಕಾರ ಅಭಾವ ಅಭಿಲಾಪಾಚ್ಯ. ಈಗ ಪೈಂಗಿಶ್ರುತಿಯಲ್ಲಿ ಸ್ಪಷ್ಟ ಸಂಸ್ಕಾರ ಬೇಕು ಅಂತ ಹೇಳ್ತಾರೆ, ಇವರಿಗೆ ಸಂಸ್ಕಾರ ಮಾಡಾಗಿಲ್ಲ ಅಂತ ಹೇಳ್ತಾರೆ. ದೇರ್ಫೋರ್ ಅವ್ರಿಗೆ ಎಲಿಜಿಬಿಲಿಟಿ ಬರೋ ಚಾನ್ಸೇ ಇಲ್ಲ. ಹಾಗಿದ್ದರೆ ಉತ್ತಮ ಸ್ತ್ರೀಣಂತೂ ನ ಶೂದ್ರವತ್. ಉತ್ತಮ ಸ್ತ್ರೀಯರು ಹಾಗಲ್ಲ, ಅವರು ಶೂದ್ರ ಗುಂಪಿಗೆ ಸೇರಿಸಬಾರ್ದು, ಅವ್ರಿಗೆ ಅವಕಾಶ ಇದೆ ಅಂತ ಹೇಳ್ತಾರೆ. ಸಪತ್ನಿಮೆ ಪರಾಧಮ ಇತಿ. ನಮ್ಮ ಜನ ಎಷ್ಟಿಗೆ ತಂದರು ಅಂದ್ರೆ ಆಚಾರ್ಯ ಹೇಳಿದ್ದೇನೋ, ಉತ್ತಮ ಸ್ತ್ರೀಯರು ವೇದಾಧಿಕಾರ ಅಂತ ಹೇಳ್ತಾರೆ. ಇವರು ಸಂಸ್ಕೃತ ಅಧಿಕಾರ ಕೂಡ ಇಲ್ಲ ಅಂತ ಮಾಡಿ ಹಾಕ್ಬಿಟ್ರು. ಕೊನೆಗೆ ಸಂಸ್ಕೃತ ಕೂಡ ಓದಬಾರ್ದು, ಲೆಟರ್ ಓದಬಾರ್ದು, ಓದೋ ಅಧಿಕಾರ ಇಲ್ಲ ಅಂತ ಆ ರೀತಿ ಮಾಡಿಬಿಟ್ರೆ ಏನು ಮಾಡಬೇಕು? ತಪ್ಪದು. ಎಲ್ಲ ಕಾವ್ಯ ಆದರೆ ಸುಖವಾಗಿ ಓದ್ಬೋದು. ಗೊತ್ತಾಯ್ತಾ? ಫುಲ್ ಅಧಿಕಾರ ಇದೆ. ಒಬ್ಬರು ಸಂಸ್ಕೃತ ಅಂದರೆ ಪಾಪ ತುಂಬ ಸಮರ್ಥರಿದ್ದಾರೆ ಓದಕ್ಕೆ. ಬಿಡಿಸಿ ಅವ್ರಿಗೆ ಬರದಂತೆ ಆಯಿತು. ಅವ್ರಿಗೆ ಬರದೆ ಹೋದರೆ ಮನೆಯಲ್ಲಿ ವಾತಾವರಣ ಬರದಂತೆ ಆಯಿತು. ಮನೆಯಲ್ಲಿ ಯಾವಾಗ ಸಂಸ್ಕೃತ ವಾತಾವರಣ ಬರಬೇಕಾದ್ರೆ ಮಾತಾಡಬೇಕಾದ್ರೆ ಮನೆಯಲ್ಲಿರೋರಿಗೆಲ್ಲ ಬರಬೇಕು. ಇಲ್ಲವ್ರು ಹೇಗೆ ಬರುತ್ತೆ? ಅವ್ನು ತಪ್ಪಾಗಿ ಪ್ರಚಾರ ಮಾಡಿ ಹಾಳು ಮಾಡ್ಕೊಂಡ್ಬಿಟ್ರು. ಸಪತ್ನಿಮೆ ಪರಾಧಮ ಇತ್ಯಾದಿ ಅಧಿಕಾರ ದರ್ಶನ. ಸಂಸ್ಕಾರ ಅಭಾವೇನ ಅಭಾವಸ್ತು ಸಾಮಾನ್ಯೇನ ಅಸ್ತಿ ಚ ತಾಸಾಂ ಸಂಸ್ಕಾರ. ಆಗೊಂದು ಆಚಾರ್ಯ ಎಲ್ಲ ಮಾಡ್ತಿದ್ವಿ. ಅವ್ರು ಇರೋರಿಗೆ ಏನು ಅರ್ಥ ಆಗ್ತಿತ್ತೋ ಭಾಷೆ ಮಾತಾಡ್ತಾರೆ. ಶುದ್ಧ ಅವ್ರ ಮುಂದೆ ಪರ್ಷಿಯನ್ ಭಾಷೆ ಮಾತಾಡಲಿಲ್ಲ. ಆ ರೀತಿ ಅವ್ರಿಗೆ ಕೇಳೋರ ಮೇಲೆ ಹೋಗುತ್ತೆ ಹೊರತು ಅವರಿಗೆಲ್ಲ ಹೋಗುತ್ತೆ. ಈಗ ನೋಡಿ, ಹಾಗಿದ್ರೆ ಸಮಸ್ಯೆ ಬಂತು. ಏನು ಸಮಸ್ಯೆ? ಸಂಸ್ಕಾರವೇ ಉಪನಯನ ಆಗಬೇಕು ಅಂತೀರಿ, ಹೆಂಗಸರಿಗೆ ಅಧಿಕಾರ ಇದೆ ಅಂತೀರಿ, ಅವ್ರಿಗೆ ಉಪನಯನ ಇಲ್ಲಲ್ಲ ಅಂತ ಪ್ರಶ್ನೆ ಬಂತು. ಅದಕ್ಕೆ ನಮ್ಮವರೇ ಏನು ಮಾಡಿಬಿಟ್ರು, ಹೆಂಗಸರು ಉಪನಯನ ಇದೆ ಅಂತ ಹೇಳ್ಬಿಟ್ಟು ನಡೆಯುತ್ತೆ, ಇದ್ದ ಕಾಲಕ್ಕೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು
ಕೆಲವರು ಮಾಡೇ ಕೊಟ್ಟು ಬಿಟ್ಟಿದ್ರು ಪಾಪ ಎಷ್ಟೋ ಜನ. ಯಾವುದೋ ಉಪನಯನ ಮಗಳಿಗೆ ಉಪನಯನ ಶುರುವಾಗ್ಬಿಟ್ಟಿದ್ದಾರೆ. ಗಂಡು ಮಕ್ಳು ಇದ್ದಿಲ್ಲ ಆತನಿಗೆ, ಹೆಣ್ಮಕ್ಳು ಉಪನಯನ ಇಟ್ಕೊಬಿಟ್ಟಿದೆ. ಯಾರೋ ಹೇಳಿದ್ದಾರೆ, ಸ್ವೀಟ್ ಹೇಳಿಲ್ಲ ಅದರ ಉಪನಯನ ಮಾಡಿಸಿ ವೇದ ಓದಿ ಬರೀ ಉಪನಯನ ಮಾಡಿಸ್ಬೇಕಷ್ಟೇ, ಅರ್ಥನೇ ಇಲ್ಲ. ಅದಕ್ಕೆ ಹೇಳ್ತಾರೆ ಹೆಂಗಸರು ವೇದಾಧಿಕಾರ ಇದೆ, ಉಪನಯನ ಇಲ್ಲ, ಅದರ ಸಂಸ್ಕಾರ ಇದೆ, ವಿವಾಹ ಮಾಡ್ತಾರಲ್ಲ ಅದೇ ಉಪನಯನ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಆಚಾರ್ಯ ವಾಕ್ಯ, ಸ್ತ್ರೀಣಾಂ ಪ್ರಧಾನ ಕರ್ಮ ಇವ ಯಥೋಪನಯನಂ ತಥಾ ಇತಿ ಸ್ಮೃತೇ. ಅದಕ್ಕೆ ವಿವಾಹವಾಗ್ತಿರ್ಲಿಕ್ಕೆ ಅಧಿಕಾರ ಬರುತ್ತೆ. ಇವರಿಗೆ ಉಪನಯನ ಆಗ್ತಿರ್ಲಿಕ್ಕೆ ಗಾಯತ್ರಿ, ವಿವಾಹ ಆಗ್ತಿರ್ಲಿಕ್ಕೆ ಗುರುಮಂತ್ರ. ಇವರು ಗುರುಮಂತ್ರ ಹೇಳಿದ್ರೆ ಋಷಿಬಂಚಿ ಮುಗಿಸ್ಬಿಟ್ಟಿರ್ತಾರೆ ಆಗಲೇ. ಆಗಲ್ಲ, ವಿವಾಹದ ಕಾಲಕ್ಕೆ ಉಪದೇಶ ಮಾಡಬೇಕು. ಅದನ್ನು ಹೇಗೆ ತಂದೆ ಉಪದೇಶ ಮಾಡಬೇಕು, ಗಂಡ ಉಪದೇಶ ಮಾಡಬೇಕು. ಅದಕ್ಕೆ ಪತಿರೇವ ಗುರು ಸ್ತ್ರೀಣಾಮ್ ಅಂತ ನಿಯಮ. ಎಲ್ಲ ಮುಖ್ಯಾಸ್ತೆಲ್ಲ ಬಿಟ್ಟುಬಿಟ್ಟು ಬರೀ ಗಲಾಟೆಯಲ್ಲೇ ನಮ್ಮ ಕಾಲ ಹೋಗ್ತಿದೆ ಹೊರತು ದೇವಸ್ಥಾನಕ್ಕೆ ತಂದರೆ ವಂಡರ್ಸ್ ಮಾಡೋಂಥ ವಿಷಯ ಹೇಳಿದ. ಶ್ರೀರಾಮ್ ಪ್ರಧಾನ ಕರ್ಮ ಅಂದರೆ ಏನು? ಕನ್ಯಾದಾನ. ಪ್ರಧಾನ ಅಂದರೆ ವಿವಾಹ ಅಂತ ಅರ್ಥ. ಪ್ರಧಾನ ಕರ್ಮ ಇವ ಯಥಾ ಉಪನಯನಂ ತಥಾ. ಪುರುಷರಿಗೆ ಉಪನಯನ ಹೇಗೋ ಸ್ತ್ರೀಯರಿಗೆ ವಿವಾಹ. ಆದ್ದರಿಂದ ಇಲ್ಲೂ ಮಾಂಗಲ್ಯ ಅಲ್ಲೂ ಮಾಂಗಲ್ಯ. ಮಾಂಗಲ್ಯದಲ್ಲಿ ಇರಬಾರ್ದು ಅವರಿಗಿದ ಪುರುಷರಿಗೆ. ಆಮೇಲೆ ಇರೋದ್ರೆ ಓದಿರ್ತಾರೆ, ಮುಂದೆ ಅವರಿಗೆ ವೈಧವ್ಯ ಬಂದರೆ ಎತ್ತಿಗಳು ಜೇನುವಾರ ತೆಗಿತಾರೆ, ವೇದಾಧಿಕಾರ ಹೋಗುತ್ತಾ? ಹೋಗೋದಿಲ್ಲ. ಸಂಸ್ಕಾರ ಆಗಿಬಿಡುತ್ತೆ ಈಗಾಗಲೇ. ಸಂಸ್ಕಾರ ಆದಮೇಲೆ ಮತ್ತೆ ಹೋಗೋದಿಲ್ಲ ವಾಪಸ್ಸು. ಅಡ್ಮಿಷನ್ ಆದಮೇಲೆ ಮುಗಿತಲ್ಲ ಆ ಸ್ಟೇಜ್. ಆದರೆ ಅವ್ರಿಗಿಲ್ಲ ಅಂತ ಹೇಳಬಾರ್ದು. ಆಮೇಲೆ ಮತ್ತೆ ಇದು ಬಂದು ಆಯ್ತು ಅವ್ರಿಗೀಗ, ಓದಿ ಆಯಿತು, ಮುಂದಿನ ಪ್ರಶ್ನೆ ಬರೋದಿಲ್ಲ. ಉತ್ತಮ ಸ್ತ್ರೀ ಉಳಿದವರಿಗೆಲ್ಲ ಅಷ್ಟೇ. ಆಚಾರ್ಯಗಳು ಉಪನಯನ ಆಗೋರು ವೇದ ಹೇಳ್ತಿದ್ದಿಲ್ಲ. ಆಚಾರ್ಯರು ವೇದಾಂಗ ದೇವತೆಗಳು ಭಾರಿ ಕಾತರ, ನಾವು ಬಾಯಿ ಬರಬೇಕು ಅಂತ ಅವ್ರು ನಾಟ್ ಅಲೌಡ್. ಅವ್ರಿಗೆ ಬತ್ತು ಬಾಯಿ ಬಿಡೋದಿಲ್ಲ. ಉಪನಯನ ಅವ್ರು ಕುಡ್ದಾಗ್ಬಿಟ್ಟು ಸದ್ಯ ಎಂಟ್ರಾಗ್ಬೋದು ನಾವು ಅಂತ. ಅಂದರೆ ಎಷ್ಟು ಅರ್ಥ ಇದೆ, ಸ್ವಾರಸ್ಯ ಇದೆ, ಕಾವ್ಯ ಇದೆ, ತತ್ವ ಇದೆ, ಯಾವುದೂ ಬಿಟ್ಟಿಲ್ಲ. ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಅದರಿಂದ ಏನಾಯ್ತು, ಈಗ ಯಾರೂ ಕೂಡ ಬೇರೆಯವ್ರಿಗಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ಹೋಗ್ಬೇಕು. ಇನ್ನೊಂದು ಸ್ವಾರಸ್ಯ ಇದೆ. ತದಭಾವ ನಿರ್ಧಾರಣೆ ಚ ಪ್ರವೃತ್ತೇ ಓಂ ನಾಹಮೇತದ್ವೇದಭೋ ಯದ್ಗೋತ್ರೋಹಮಸ್ಮಿ. ಉಪನಯನ ಹೋಗಿ ಕೆಲಸ ಮಾಡಿ ಉಪನಯನ ಹೇಳ್ಬೋದಾ ಅಂತ ಕೇಳಿದರೆ ಇಲ್ಲ, ಅದು ಉಪನಯನ ಆದರೆ ಮಾತ್ರ ಅಂತ ಒತ್ತು ಹೇಳ್ತಾರೆ. ತದಭಾವ ನಿರ್ಧಾರಣೆ ಚ ಪ್ರವೃತ್ತೇ. ಉಪನಯನ ಅವನಿಗೆ ಅರ್ಹತೆ ಇದೆ ಅಂತ ಗೊತ್ತಾದ ಮೇಲೆ ಮಾತ್ರ ಹೇಳ್ಕೊಟ್ರೆ ಹೊರತು ಹೇಳ್ಕೊಡ್ಲಿಲ್ಲ. ಸತ್ಯಕಾಮನ ಕಥೆ. ಸತ್ಯಕಾಮ ಹೋದ, ಆ ಗುರುಗಳು ಕೇಳಿದರು, ನಿನ್ನ ಗೋತ್ರ ಯಾವುದು ಅಂತ ಕೇಳಿದರು. ನನ್ನ ಗೋತ್ರ ಗೊತ್ತಿಲ್ಲ, ನನ್ನ ತಾಯಿಗೂ ಗೊತ್ತಿಲ್ಲ ಅಂತ ಹೇಳಿದರು. ತಕ್ಷಣ ತಾಯಿ ಹೇಳಿದ್ಲು, ಒಂದು ಕೆಲಸ ಮಾಡು, ನಿನಗೆ ಗೋತ್ರ ಗೊತ್ತಿಲ್ಲ ಅಂತ ಹೇಳು, ಜೊತೆಗೆ ನನ್ನ ಹೆಸರು ಹೇಳು, ನಾನು ಜಬಾಲ, ಅದು ಜಾಬಾಲ ಅಂತ ಹೇಳ್ಕೊಂಡು ಬಂದು ಹಾಗೆ ಹೇಳಿದ್ರು. ನನ್ನ ತಾಯಿ ಇಷ್ಟು ಹೇಳಿದ್ಲು ಅಂತ ಅಷ್ಟ. ಸರಿ, ನೀವು ಬ್ರಾಹ್ಮಣ ಹಾಕಿದ್ರೆ ಯಾಕೆ? ಸತ್ಯ ಹೇಳಿದ್ಯಾರ ಬ್ರಾಹ್ಮಣ. ಸತ್ಯ ಬ್ರಾಹ್ಮಣನ ಗುರುತು ಏನಾಗಿತ್ತು? ಸತ್ಯ. ಅದಕ್ಕೆ ಬ್ರಾಹ್ಮಣರು ಮೋಸ ಮಾಡೋದೇವಲ್ಲ ಒಂದು ಇವತ್ತಿಗೂ ಒಂದು ಗೌರವ ಉಳ್ಕೊಂಡಿದೆ, ಇಲ್ಲ ಅಂತಲ್ಲ. ಅದು ಕೆಡಿಸ್ಕೊಂಡಿರೋರು ಇದ್ದಾರೆ. ಇವತ್ತು ಹೆಚ್ಚು ಸ್ಕ್ಯಾಂಡಲ್ ಮಾಡ್ತಾರೆ ಬ್ರಾಹ್ಮಣರು. ದೊಡ್ಡ ಬ್ಯಾಂಕ್ಗಳೆಲ್ಲ ಅವರ ಹೆಸರು, ದೊಡ್ಡ ಹೆಸರಲ್ಲಿ ಮೋಸ ಮಾಡಿಬಿಟ್ಟಿದ್ದಾರೆ. ಇಷ್ಟಾದರೂ ನಂಬಿಕೆ ಹೋಗಿಲ್ಲ. ಒಂದು ಗುಂಪಿನವ್ರು ನಂಬ್ತಾರೆ, ಅದು ಇಳಿಸ್ಕೊಂಡವ್ರು ಇದ್ದೂ ಇದ್ದಾರೆ. ಅದು ತುಂಬ ಜನ ಕಳ್ಕೊಂಡಿದ್ದಕ್ಕೆ ಅವ್ರ ತಪ್ಪು ಕಾರಣ. ಸತ್ಯ ಹೇಳ್ತಾನೆ, ಸುಳ್ಳು ಹೇಳೋದಿಲ್ಲ ಅಂಬೋದು ಗಟ್ಟಿ ಆಸ್ತಿ ಆಗಿತ್ತು. ಅದೇ ಹೇಳಿ ಇಲ್ಲಿ ಕನ್ನಡ ಸತ್ಯ ಹೇಳಿದ ಹೋಗಿದ್ದಕ್ಕೆ ಶಾಪ ಬಂದು ಕೊನೆಗೆ ವೇಸ್ಟ್ ಆಗೋಯ್ತು ಓದಿದ್ದೆಲ್ಲ. ಅಂತ್ಯಕಾಲಕ್ಕೆ ಬರ್ತೋಗ್ಲಿ ಅಂದ್ಬಿಟ್ರು. ಇದು ಗೊತ್ತಿಲ್ಲ ಅಂತ ಪ್ರಾಮಾಣಿಕ ಹೇಳಿದ್ರಿಂದ ಇದು ಒಳ್ಳೆ ಅಪ್ರೋಷ ಜ್ಞಾನಿ ಆಗಿಬಿಡ್ತು. ಇಲ್ಲಿ ಕನ್ನಡ ಭಾರಿ ದೊಡ್ಡವನ ಯೋಗ್ಯತೆಯಲ್ಲಿ ಪರ್ಟಿಕ್ಯುಲರ್ ಇದರಲ್ಲಿ ಇದಾಯಿತು. ಇಲ್ಲಿ ಮಾತ್ರ ಸತ್ಯಕಾಮನ ಕಥೆ ಭಾಳ ಮುಖ್ಯ. ಈ ಕಾರಣಕ್ಕೆ ಅಷ್ಟು, ಈ ಕಾರಣ ಯಾಕೆ ಅವ್ರಿಗೆ 8 ವರ್ಷಕ್ಕೆ ಉಪನಯನ, 8 ವರ್ಷಕ್ಕೆ ವಿವಾಹ. ಇವ್ರಿಗೆ ಸಾಮಾನ್ಯ 16 ಆಗಿರ್ತಿತ್ತು ಅಷ್ಟೊತ್ತಿಗೆ. 8ಕ್ಕೆ ಉಪನಯನ ಆಗಿ 16ಕ್ಕೆ ಬಂದುಬಿಟ್ಟು ಈಗ ವೇದಾಧ್ಯಾಯ ಮುಗಿಸ್ಬಿಡ್ತಿದ್ರು. ಒಂದು ಕೋರ್ಸ್ ಮುಗ್ದಾಗ ಲೆಕ್ಕ ಮದುವೆ ಮಾಡೋಕ್ಕೆ ಅರ್ಹರಾಗ್ತಿದ್ರು. ಗೊತ್ತಾಯ್ತಾ? ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತು. ಈಗ ಅದೆಲ್ಲ ತಪ್ಪಿ ಹೋಗಿದ್ದಕ್ಕೆ ಎಲ್ಲ ಆರ್ಡರ್ ಕೆಟ್ಟೋಗ್ಬಿಡುತ್ತೆ ಅಷ್ಟೇ. ನಡೀತಾ? ವೃಷಲೀಪತಿ ಅಂದ್ರೇನು? ಕನ್ಯೆ ಋತುಮತಿ ಆಗಿಂತ ಮುಂಚೆ ಆದರೆ ಅಲ್ಲ, ಆದರೆ ವೃಷಲೀಪತಿ ಅಂತಾನೆ ಅದು. ದೋಷನೇ. ಅಲ್ಲಿ ಮುಂದೆ ಏನು ಮಾಡೋಕೆ ಬಂತಿದ್ದೀರಿ ಈಗ? ನೆಕ್ಸ್ಟ್ ಪ್ಲಾನ್ ಏನೀಗ? ಅಲ್ಲ, ಅಲ್ಲೂ ಕೂಡ ನಮ್ಮ ಜನಕ್ಕೆ ಹೇಳಿದ್ದಲ್ಲ, ಒಂದು ಸೈಡ್ ಮಾಡ್ಕೊತ ಹೊರಟ್ರು. ಮುಖ್ಯ ಗ್ರಂಥಗಳನ್ನ ಬಿಟ್ಟುಬಿಟ್ರು, ಯಾವುದೋ ಗ್ರಂಥ ತೊಗೊಳಕ್ಕೆ ಹೊರಟ್ರು. ಫಸ್ಟ್ ಒಂದು ಮಾತು ಹೇಳ್ತಾರೆ, ಹೆಂಗಸರಿಗೆ ಉಪನಯನ 8 ವರ್ಷ ಕಂಪಲ್ಸರಿ ಆಗಲೇಬೇಕು ಗಂಡಸರಿಗೆ, ಅದು ವಿನಾಯಿತಿ ಇಲ್ಲ. ಯಾಕೆಂದರೆ ಅದು ಬೇರೆ ನಿಯಮ ಗುರುತ ಸಿಕ್ಕರೆ ಸಾಕು. ಆದರೆ ಹೆಣ್ಮಕ್ಳಿಗೆ ಮಾತ್ರ 8 ವರ್ಷ ಮದುವೆ ಆಗಲೇಬೇಕು ಅಂತ ಹಠ ಹಿಡಿಬೇಡಿ. ಯೋಗ್ಯ ಸಿಗದೆ ಹೋದ ಗಂಟೆ ಹಾಕಿ ಬಿಡಬಾರ್ದು, ಸದ್ಯ ಪೀಡೆ ಹೋಯ್ತು ಅಂತ ಹಾಗೆ ಮಾಡಬಾರ್ದು. ಹಾಗೆ ಮಾಡ್ತಾರೆ ಎಷ್ಟೋ ಜನ, ಹಾಗೆಲ್ಲ ಮಾಡಬಾರ್ದು.
ಅವನಿಗೆ ಬರೋ ಅನೂಪವರ ಸಿಗೋದಾದರೆ ನೀವು ಕಾಯ್ಬೇಕಾರೆ ಕಾದ್ಬಿಟ್ಟೆ ಅವಾಗ ಲೇಟ್ ಆದ್ರೆ ದೋಷ ಇಲ್ಲ ಅಂತೇಳಿ, ಲೇಟ್ ಆದ್ರೆ ದೋಷ ಇಲ್ಲ. ಅದೆಲ್ಲ ಇಲ್ಲ ಮೆಕ್ಯಾನಿಕಲಿ ಫಾಲೋ ಮಾಡ್ತಾರೆ, ಪಾಖಂಡಿತನ ಅಂದ್ರೆ ಹಾಗೆ ಮಾಡಬಾರ್ದು. ಪೂರ್ ಇನ್ನೊಂದು ರೀಸನ್ ಇದೆ, ಇವ್ರು ಏನು ಬೇಕಿಲ್ಲ 8 ವರ್ಷ ಕಂಪಲ್ಸರಿ ಮಾಡಿ, ಅದು ಹಾಗಿಲ್ಲ. ಏನು ಮಾಡಬೇಕೀಗ? ಕಾಯ್ಬೇಕು. ಹಾಗಿದ್ದರೆ ದ್ರೌಪದಿ ಸ್ವಯಂವರ ಎಲ್ಲ ದೊಡ್ಡವರು ಹುಟ್ಟಿ ಬಂದಾಗಲೇ ದೊಡ್ಡವರು ದ್ರೌಪದಿ ದೇವಿ. ಏನೇನಿಲ್ಲ ಪ್ರಾಕ್ಟಿಕಲ್ ಯೋಚನೆ ಮಾಡ್ದೇನೆ ಮೆಕ್ಯಾನಿಕಲ್ ಯೋಚನೆ ಮಾಡೋದು, ಅದನ್ನು ಹಠ ಹಿಡಿಯೋದು ಅವೆಲ್ಲ ಮಾಡಬಾರ್ದು. ತತ್ವ ಪ್ರಧಾನ ಆಗಬೇಕು. ಅದಕ್ಕೆ ವಾದಕಥ ಅಂದ್ರೆ ಹಾಗಿರ್ಬೇಕು. ಈಗ ಏನು ಮಾಡ್ತೀರಿ? 80 ವರ್ಷಕ್ಕೆ ನೋಡಿ ಏನು ಮಾಡ್ತೀರಿ ಈಗ IAS ಅವ್ರು ರಿಟೈರ್ ಆಗಿಬಿಟ್ಟಿದ್ದಾರೆ. ಅವ್ರು ಪ್ರಿವಿಯಸ್ ಮಾರ್ಕ್ಸ್ ಸರಿ ಇಲ್ಲ, ರಿಸ್ಯೂಸ್ ಮಾಡಿದ್ದಾರೆ. ಏನು ಮಾಡಬೇಕು? IAS ಆಯ್ತು ಅದು ಎಲ್ಲ ಬೂದೋಗ್ಬಿಟ್ಟಿದೆ ಅವ್ರಿಗೆ. ಈ ಮಾರ್ಕ್ಸ್ ಕಾರ್ಡ್ ಸರಿ ಇದ್ದಿಲ್ಲ ಪ್ರೈಮರಿ ಸ್ಕೂಲಲ್ಲಿ, ಬಿಫೋರ್ ಸೇರಿಸ್ಬಿಟ್ಟಿದ್ದಾರೆ ಅಂತ ಡಿಸ್ಯೂಸ್ ಮಾಡ್ತೀರಾ? ಅಷ್ಟು ವಾಪಸ್ ತಗೋತೀರಾ? ಸಾಧ್ಯ ಇಲ್ಲ. ಕೆಲವೆಲ್ಲ ಆದಮೇಲೆ ಮುಗೀತು, ಕೆಲವು ಆದಮೇಲೂ ಅಪರಾಧನೇ. ಕೆಲವು ಅಪರಾಧ ಇರ್ತದೆ. ತಪ್ಪು ಮದುವೆ ಆಗಿದ್ದಾನೆ, ಇನ್ವ್ಯಾಲಿಡ್. ಇದು ಇನ್ವ್ಯಾಲಿಡ್ ಗುಂಪೆಲ್ಲ ಪ್ರಾಯಶ್ಚಿತ್ತದಿಂದ ಹೋಗುತ್ತೆ. ಅದಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ. ಪ್ರಾಯಶ್ಚಿತ್ತ ಮಾಡ್ಕೋಬೋದಾ? ಈಗ ಕಳ್ತನ ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಸುಳ್ಳು ಹೇಳಿ ಸ್ವಲ್ಪ ಮಾಡ್ಕೋಬೋದು, ಕಳ್ತನ ಚೂರು ಮಾಡ್ಕೋಬೋದು. ಕೊಲೆ ಮಾಡಿ ಪ್ರಾಯಶ್ಚಿತ್ತ ಮಾಡಿ ಬಿಟ್ಬಿಡಿ ಅಂದರೆ ಅಚ್ಯುತ ಆನಂದ ಗೋವಿಂದ ಹೇಳಿ ಬಿಟ್ಬಿಟ್ರೆ ಸಾಧ್ಯ. ಅಲ್ಲಿಗೆ ನಾಳೆ ದಿವಸ ಬಂದಿದ್ದು ಒಂದೊಂದು ವಿಷಯ ನೆನ್ಪಿಟ್ಕೊಂಡ್ಬಿಡು. ಇವೆಲ್ಲ ತಿಳ್ಕೊಂಡ್ರೆ ಇನ್ನು ಮರೆಯೋದೇ ಇಲ್ಲ. ಇವ ವಿಷಯ ಸಂಸ್ಕೃತ ವಾಕ್ಯ ಯಾವುದು ಬರೋದಿಲ್ಲ, ಬಿಟ್ಟುಬಿಡಿ. ಈ ವಿಷಯ ಗೊತ್ತಾಗ್ಬಿಡುತ್ತೆ. ಏನೂ ಇಲ್ಲ, ಅಧಿಕಾರ ಇದೆ, ಇದು ಉಪನಯನ ಆಗಬೇಕು, ಅವ್ರ ವಿವಾಹ ಇದಕ್ಕೆ ಆಗಿದ್ದಾಗತ್ತೆ. ಇವೆಲ್ಲ ತಿಳ್ಕೊಂಡ್ಮೇಲೆ ಯಾರು ಹೇಳಿದ್ರು ತಪ್ಪ ಹೇಳೋ ಚಾನ್ಸ್ ಇಲ್ಲ. ಡೀಟೇಲ್ಸ್ ಅಲ್ಲಿ ನೋಡ್ಕೊಂಡಿರ್ಬೇಕಾದ್ರೆ. ಇವತ್ತು ನಮಗೆ ಕೆಲವು ಕಾನೂನು ಗೊತ್ತಿದೆ, ಆದರೆ ಅಡ್ವೊಕೇಟ್ ಆಗ್ಲಿಕ್ಕೆ ಬರೋಲ್ಲ. ಅದರಿಂದ ಅಡ್ವೊಕೇಟ್ ಆಗ್ಬಿಟ್ಟು ಕಾನೂನು ಗೊತ್ತಿಲ್ಲ ನಮಗೆ. ಎಷ್ಟು ಅವ್ರಿಗೆ ಜಾಸ್ತಿ ನಮಗೆ ಗೊತ್ತಿರ್ಬೋದು, ಸ್ಟಿಲ್ ಅವ್ರಿಗೆ ಹೇಳೋದು ನಾವು ಹೇಳಾಗಿಲ್ಲ. ಅದನ್ನೆಲ್ಲ ಬಿಟ್ಟುಬಿಟ್ಟು ಮೆಕ್ಯಾನಿಕಲಿ ಕೂತ್ರೆ ತಪ್ಪಾಗ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋ ಶಿವಸಂಸ್ಥೆ ಕಮಲಾಲಯ. ಹೌದು ಹೌದು.